ಜಿಲ್ಲೆಯ ಅನೇಕ ಸಹೋದರರೇ, ಆಮೇಲೆ ಈ ಜಿಲ್ಲೆಯ ಮುಖಂಡರಾದ ಡಾಕ್ಟರ್ ಪಟೇಲ್ ಅವರೇ, ವಸಂತರಾವ್ ಕುಲಕರ್ಣಿ ಅವರೇ, ಶ್ರೀಮತಿ ರಮಣಿಯವರೇ, ವಿಜಯ ಬಿರಾದರ್ ಅವರೇ ಹಾಗೂ ಜಿಲ್ಲೆಯ ಅನೇಕ ಸಹೋದರರೇ, ಆಮೇಲೆ ಈ ಜಿಲ್ಲೆಯ ಮುಖಂಡರಾದ ಡಾಕ್ಟರ್ ಪಟೇಲ್ ಅವರೇ, ವಸಂತರಾವ್ ಕುಲಕರ್ಣಿ ಅವರೇ ಹಲವಾರು ಪಕ್ಷಗಳಿಗೆ ಹಾನಿ ಉಂಟು ಮಾಡಿದ್ದು ಈ ನಾಡು ಕಣ್ಣಾರೆ ಕಾಣ್ತಾ ಇದೆ. ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಆ ನಿಟ್ಟಿನಲ್ಲಿ ಕನ್ನಡವನ್ನು ಉಳಿಸಲು ಬೆಳೆಸಲು ಪ್ರಾಣ ತ್ಯಾಗ ಮಾಡತಕ್ಕಂಥ ನಾಡು ಪ್ರಭುಗಳು ಅವರ ಹಾಕಿಕೊಂಡ ಮಾರ್ತಕದಲ್ಲಿ ನಾವು ಕನ್ನಡಕ್ಕಾಗಿ ಪ್ರಾಣವನ್ನು ಕೊಟ್ಟು ಸಿದ್ಧರಾಗಿದ್ದೇವೆ ಎಂಬ ಬಿಂಬಿಸುವಂಥ ಮಾತುವನ್ನು ಕೂಡ ಇಲ್ಲಿ ನಾವು ಸ್ಮರಿಸಬಹುದಾಗಿದೆ. ಕೊಂಡರೆ ಇದೇ ರೀತಿ ನಿಮ್ಮ ಕೊಂಡಾಟಕ್ಕೆ ಮುಂದುವರಿದ್ದಾದರೆ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗ ಸಹೋದರ ವೀರ ಸಿಂಧು ಲಕ್ಷ್ಮಣ ಆಗಬಹುದು, ಕರ್ನಾಟಕದ ಪ್ರತಿಯೊಬ್ಬ ಕನ್ನಡತಿ ಕಿತ್ತೂರಾಣಿ ಚೆನ್ನಮ್ಮ ಆಗಬಹುದು ಅಂತ ಯಾವ ಇದರಲ್ಲಿ ಸಂದೇಹವಿಲ್ಲ. ಇನ್ನೂ ಕಾಲ ನಿಂತಿಲ್ಲ. ಕೊಂಡರೆ ತಮ್ಮ ಈ ಅವಿರತ ಕೊಂಡಾಟಿಕೆಯನ್ನು ಕೈ ಬಿಡಬೇಕು, ಸಹೋದರ ಬಾಂಧವ್ಯವನ್ನು ಈ ರಾಜ್ಯದಲ್ಲಿ ನಿರ್ಮಾಣವಾಗಬೇಕು. ಆ ನಿಟ್ಟಿನಲ್ಲಿ ನಾವು ನಮ್ಮ ವೇದಿಕೆ ಪರವಾಗಿ ಕೊಂಡರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ. ನೀಚ ಪುಣ್ಯಗಳಿಗೆ ಪುಣ್ಯಗಳಿಗೆ ಈ ಪುಣ್ಯಗಳಿಗೆ ಯಾಕೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಕರ್ನಾಟಕ ಬಂದ್ ಅನ್ನಲಿಕ್ಕೆ ಕಾರಣ ಏನು ಅಂತಂದರೆ ಕರ್ನಾಟಕದ ಕನ್ನಡಿಗರ 108 ಬೇಡಿಕೆಗಳು ಈಡೇರಬೇಕಾಗಿದೆ. ಆ 108 ಬೇಡಿಕೆಗಳು ಈಡೇರಲಿದ್ದಲ್ಲಿ ಸುಮಾರು ಮತ್ತು ಸಾಕಷ್ಟು ಕನ್ನಡ ಚಳವಳಿಗಾರಿದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಅವ್ರನ್ನ ನಾವು ಇವತ್ತು ನೆನೆಸ್ಕೋಬೇಕಾಗ್ತದೆ. ಈ ಕನ್ನಡನ ಉಳಿಸ್ಬೇಕು ಅಂತ ನಾವೆಲ್ಲರೂ ಬಡ್ದಾಡ್ತೀವಿ. ಅದರೊಳಗೆ ನಮಗೆ ಇವರು ಮಹಾರಾಷ್ಟ್ರದವರು ನಮಗೆ ಇಲ್ಲದೊಂದು ನಮಗೆ ಕಿಡಿ ಹಾಕ್ಲಿಕ್ಕತ್ತಾರೆ, ನಮ್ಮೊಳಗೆ ಬೆಂಕಿ ಹಚ್ಚಲಿಕ್ಕತ್ತಾರೆ. ನಮಗೆ ಅವರು ಹೋರಾಡಲಿಕ್ಕೆ ಒಂದು ದಾರಿ ಮಾಡಿಕೊಡ್ಲಿಕ್ಕತ್ತಾರೆ. ಈಗ ನಮ್ಮ KSRTC ಬಸ್ಸಿನವರು ನಮ್ಮ ಕಂಡಕ್ಟರ್ಗೆ ಅವರು ಯಾವ ರೀತಿ ಅವಮಾನ ಮಾಡಿದರು ಅಂದ್ರೆ ಅದು ನಮಗೆ ಹೇಳಲಿಕ್ಕಾಗೋದಿಲ್ಲ. ಪಾಪ ಅವರಿಗೆ ಹೊಡೆದು ಬಣ್ಣ ಊಟಿ ಅವ್ರ ಬಾಯಿಲೆ ಅವರು ಮರಾಠಿನೇ ಮಾತಾಡ್ಬೇಕಂತ ಬರೋಡಿ ಬಾರೋ ಬರೋಟೆ ಬಂದು ಬಾರ ಅಲ್ಲ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಇವತ್ತು ಕರ್ನಾಟಕ ವಿಶೇಷವಾಗಿ ಬಂದ್ ಮಾಡುವಂಥ ಒಂದು ಉದ್ದೇಶ ಏನಂದರೆ
ಕರ್ನಾಟಕದ 6 ಕೋಟಿ ಕನ್ನಡಿಗರ ಒಂದು 108 ಬೇಡಿಕೆಗಳು ಈಡೇರಬೇಕು ಅಂತಕ್ಕಂಥದ್ದು ಒಂದು. ಅದರಲ್ಲಿ ಬೆಳಗಾವಿ ಅಂತಕ್ಕಂಥ ಒಂದು ಏನು ಗಡಿ ವಿವಾದದ ಸಮಸ್ಯೆ ಇದೆ, ಅಲ್ಲಿ MESನವರ ದಿನನಿತ್ಯದ ಪುಂಡಾಟಿಕೆ, ಕನ್ನಡಿಗರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ, ಮೊನ್ನೆ ತಾನೇ KSRTC ನೌಕರ ಕಂಡಕ್ಟರ್ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ಇತ್ಯಾದಿಗಳನ್ನ ನಾವು ಸುಮಾರು 30 ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೇವೆ. ಇವತ್ತು MES ಅಂತಕ್ಕಂಥ ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಮತ್ತು ಅಲ್ಲಿನ ಆ ಪದಾಧಿಕಾರಿಗಳನ್ನು ಗಡೀಪಾರು ಮಾಡಬೇಕು. ಇದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂಥ ವಿಷಯ. ನಾವು ಹಲವಾರು ಬಾರಿ MESನ ಬ್ಯಾನ್ ಮಾಡಬೇಕು ಅಂತಕ್ಕಂಥ ಏನು ವಿಚಾರ ಇತ್ತು, ಸರ್ಕಾರ ಅದನ್ನು ಕಣ್ಮುಚ್ಚಿ ಕೂತಿದೆ. ಆ ಪುಂಡಾಟಿಕೆ ಮಾಡ್ತಕ್ಕಂಥ MESನವರಿಗೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಕೂಡ ಬೆಂಬಲ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಮೊನ್ನೆ ಊಹಾಪೋಹಗಳು ಎತ್ತಿವೆ. ಅದಕ್ಕಾಗಿ ಇವತ್ತು 6 ಕೋಟಿ ಕನ್ನಡಿಗರ ಮೂಲಭೂತ ಸಮಸ್ಯೆಗಳು ಈಡೇರಬೇಕು. ರೈತ, ಕೃಷಿ ಕೂಲಿ ಕಾರ್ಮಿಕರ, ಬಡವರ ಮತ್ತು ರೈಲ್ವೆ ಇಲಾಖೆಯ, ಪೋಸ್ಟ್ ಇಲಾಖೆಯ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಕನ್ನಡಿಗರಿಗೆ ಕೊಡಬೇಕು ಅಂತಕ್ಕಂಥ ಒಂದು ವಿಚಾರ. ಯಾಕೆ ಶಿವರಾಮೇಗೌಡರ ಈ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಸಾರಾ ಗೋವಿಂದು, ವಾಟಾಳ್ ನಾಗರಾಜ್ ಅವರು ಕನ್ನಡ ಪರ ಸಂಘಟನೆಗಳ 111 ರಾಜ್ಯಾಧ್ಯಕ್ಷರುಗಳು ಸೇರಿಕೊಂಡು ಮೊನ್ನೆ ನಡೆದಂಥ ಬೆಳಗಾವಿಯಲ್ಲಿ ಕರ್ನಾಟಕ ಬಂದ್ಗೆ ಇವತ್ತು 22ರಂದು ಬಂದ್ ಕರೆಗೆ ಕೊಟ್ಟಿರ್ತಕ್ಕಂಥದ್ದು. ಸರ್ ಕೆಲವೊಂದು ಈಗ ಕರ್ವೇ ಪ್ರವೀಣ್ ಶೆಟ್ಟಿ ಬಣ ಮತ್ತು ನಾರಾಯಣಗೌಡರು ಬಣಗಳು ಕೆಲವೊಂದು ಅವ್ರನ್ನೂರು ಇವತ್ತಲ್ಲ ಎಲ್ಲರೂ ಕೂಡಿ ಅಂದರೆ ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ಬೋದಿತ್ತು. ಈಗ ಕೆಲವು ಸಂಘಟನೆಗಳು ಬೆಂಬಲ ಕೊಟ್ಟಿಲ್ಲ, ಅದ್ರ ಬಗ್ಗೆ ಇರೋದ್ರಿ ಕೇವಲ 2 ಸಂಘಟನೆಗಳು ಇವತ್ತು ನಾ ಹೆಚ್ಚು ನೀ ಹೆಚ್ಚು ಅಂತಕ್ಕಂಥ ಒಂದು ಸಂಘಟಕರ ಹೊಟ್ಟೆ ಕಿಚ್ಚಿನಿಂದ ಇವತ್ತು ಕನ್ನಡ ತಾಯಿಗೆ ದ್ರೋಹ ಬಗೆತಕ್ಕಂಥ ಈ ವಾತಾವರಣ ದಯವಿಟ್ಟು ನಿರ್ಮಾಣ ಆಗಬಾರ್ದು. ನಾವು ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರುಗಳು ಅಂತಕ್ಕಂಥದ್ದು ಏನಿದ್ದೇವೆ, ನಾವೆಲ್ಲ ಸಹೋದರರು, ಈ ಕನ್ನಡಾಂಬೆಯ ಮಕ್ಕಳು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ನಾವೆಲ್ಲರೂ ಬೆಳೆಸ್ಕೋಬೇಕು. ಇಲ್ಲಿ ಬರೀ ನೈತಿಕ ಬೆಂಬಲ ಅಂದರೆ ಅರ್ಥ ಏನು ಅಂತಕ್ಕಂಥದ್ದು ಕೂಡ ನಮಗೂ ಅರ್ಥ ಆಗಿದೆ. ಇವತ್ತು 115 ಸಂಘಟನೆಗಳು ಇವತ್ತು ಸಂಪೂರ್ಣವಾದಂಥ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಮುತ್ಸದಿ ಹಿರಿಯರು, ವಾಟಾಳ್ ನಾಗರಾಜ್ ಅವರು, ಸಾರಾ ಗೋವಿಂದ್ ಅವರು, ಜಾನಗಿರಿ ವೆಂಕಟರಾಮಯ್ಯನವರು, ನಮ್ಮ ಶಿವರಾಮೇಗೌಡರ ಈ ಒಂದು ಸಂಪೂರ್ಣವಾದಂಥ ಬೃಹತ್ ಪ್ರಮಾಣದ ಒಂದು ಬೆಂಬಲಕ್ಕೆ ಏನು ಒಂದು ಕರೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರ ನೇತೃತ್ವದ ಈ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ನಾವು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀವಿ. ಸರ್, ಇವತ್ತು ಬಂದ್ಗೆ ಬೆಂಬಲ ಕೊಟ್ಟ ಇವತ್ತಿನ ಪ್ರತಿಭಟನೆ ಮಾಡಿರಲ್ಲ, ಇದರಲ್ಲಿ ಬೇಡಿಕೆಗಳು ಈಡೇರಿಲ್ಲ, ಮುಂದಿನ ಹೋರಾಟ ಯಾವ ಥರ ಇರ್ತದೆ? ಮುಂದಿನ ನಾವು ಎಲ್ಲ ಈಗೇನು ಸಂಘಟನೆಗಳು ಕರೆ ಕೊಟ್ಟಿವೆ ಬಂದ್ಗೆ, ಮತ್ತೊಮ್ಮೆ ನಾವು ಎಲ್ಲ ಸೇರಿಕೊಂಡು ಒಂದು ದಿನಾಂಕವನ್ನು ನಿಗದಿಪಡಿಸಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವುದರ ಮೂಲಕ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥ ಉಗ್ರ ಹೋರಾಟವನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಮಾಡ್ತೇವೆ. ಸರಿ ಸರಿ. ಶ್ರೇಷ್ಠಮಾನೆ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ. ನಮಸ್ಕಾರ. ನಾನು ಇಂದುಮತಿ ಲಮಾಣಿ, ಸಾಹಿತಿ ಹಾಗೂ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಬಂಜಾರ ಗೋರ್ಬೈಟೋಳಿ ಸಂಸ್ಥೆಯ ಅಧ್ಯಕ್ಷರು ಹೌದು. ಇವತ್ತಿನ ದಿವಸ ನಾವು ಕನ್ನಡ ಪ್ರೇಮಿಗಳು, ಕನ್ನಡಮ್ಮನ ಮಕ್ಕಳು ನಾವೆಲ್ಲ. ಇವತ್ತು ನಮ್ಮ ತಾಯಿನ ಯಾರೋ ಕಸ್ಕೊಂಡು ಹೋಗ್ತಾರಂದ್ರೆ ನಾವು ಸುಮ್ಮನೆ ಇರ್ಲಿಕ್ಕೆ ಆಗ್ತದ? ನಮ್ಮ ಉಡಿ ಒಳಗಿಂದ ಸೀರೆನ ಕಸ್ಕೊಂಡು ಹೋಗ್ತಾರಂದ್ರೆ ನಾವು ಸುಮ್ಮನೆ ಇರ್ಲಿಕ್ಕೆ ಆಗ್ತದ? ಅದಕ್ಕಾಗಿ ನಾವು ನಮಗಾಗಿ, ನಮ್ಮ ತಾಯಿಗಾಗಿ ಇವತ್ತಿನ ದಿವಸ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಹಾಗೂ ನಮ್ಮ ಕನ್ನಡಿಗರಿಗೆ ಅವರು ಮಹಾರಾಷ್ಟ್ರದವರು ಭಾಳ ಅತ್ಯಾಚಾರ ಮಾಡ್ಯಾರ, ಭಾಳ ದೌರ್ಜನ್ಯ ಎಸ್ಗ್ಯಾರ. ನಮ್ಮ KSRTC ಡ್ರೈವರ್ಗಳಿಗೆ ಹೊಡೆದಾರ, ಅವ್ರ ಮೇಲೆ ಬಣ್ಣ ಚೆಲ್ಲಿ ಏನೇನೋ ಭಾಳ ಅಸಹ್ಯ ಮಾಡ್ಯಾರ. ಯಾಕೆ ಮಾಡಬೇಕು? ನಮ್ಮ ಭಾಷೆ ನಮಗೆ, ಅವ್ರ ಭಾಷೆ ಅವ್ರದ್ದೇ ನಾವು ಏನು ಕಿತ್ಕೊಳ್ಳಿಕ್ಕೆ ಹೋಗಿಲ್ಲಲ್ಲ, ಅವ್ರಿಗೆ ಯಾವುದೂ ಅನ್ಯಾಯ ಮಾಡಿಲ್ಲಲ್ಲ. ಅವ್ರು ಯಾರು ಬಂದಾರಂತ ನಾವು ಯಾವತ್ತೂ ಹೊಡೆದಿಲ್ಲ, ಅವ್ರಿಗೆ ನಾವು ಯಾವುದೇ ದೌರ್ಜನ್ಯ ಎಸಗಿಲ್ಲ. ಇವ್ರು ಯಾಕೆ ನಮ್ಮ ಮೇಲೆ ಒಳ್ಳೆ ಮಳೆ ಮಾಡ್ತಾರೆ? ಇದು ಒಂದೇ ಅಲ್ಲ, ಭಾಳ ದಿವಸದಿಂದ ನಡೆಸ್ಯಾರು. ಅದರ ಬೆಳಗಾವಿ ಒಳಗಂತಂತೂ ಅದು ಭಾಳ ಪುಂಡಾಟ ನಡೆಸ್ಯಾರ. ಈಗಿದ್ರೆ ಬೆಳಗಾವಿನೇ ನಮಗೆ ಕೊಡ್ರಿ ಅಂತ ಅಲ್ಲಿ ತನಕ ಬಂದಾರ. ಅವರು ಯಾಕೆ ಕೊಡಬೇಕು? ಅವರಿಗೆ ಯಾರಪ್ಪನ ಆಸ್ತಿ ಅದು ನಮ್ಮ ತಾಯಿ. ಕರ್ನಾಟಕ ನಮ್ಮದು, ಕನ್ನಡ ಭಾಷೆ ನಮ್ಮದು. ನಮಗೆ ಧಕ್ಕೆ ಆದ್ರೆ ನಾವು ಸುಮ್ಮನಿರೋದಿಲ್ಲ.
ನಾವು ಇವತ್ತು ಯಾಕೆ ಸೌಮ್ಯವಾಗಿ ಇದನ್ನ ಹೋರಾಟ ಮಾಡ್ಲಿಕ್ಕತ್ತೀವಿ ಅಂದರೆ ಇವತ್ತು ಮಕ್ಕಳದು ಎಕ್ಸಾಮ್ ಅದ SSLC, ಅದಕ್ಕೆ ನಾವು ಯಾವುದೇ ಒಂದು ದಾಂಧಲೆ ಮಾಡಿಲ್ಲ. ಸೌಮ್ಯವಾಗಿ ನಾವು ಒಂದು ಸಂದೇಶ ತಿಳಿಸ್ಲಿಕ್ಕತ್ತೀವಿ ಎಲ್ಲರಿಗೂ. ಈ ಸಂದೇಶ ಅವ್ರಿಗೆ ಮುಟ್ಟಬೇಕು, ಮರಾಠಿಗರಿಗೆ. ಇದರಿಂದ ಅವರು ಸುಮ್ಮಾದರೂ ಚಲೋ ಆಗ್ತದೆ. ಮತ್ತೆ ಮತ್ತೆ ಅವರು ನಮ್ಮ ಮೇಲೆ ದೌರ್ಜನ್ಯ ಎಸಗಿದ್ರೆ, ಮತ್ತೆ ನಮ್ಗೆ ಕೆಣಕಿದ್ರೆ ನಾವು ಸುಮ್ ಕುಂದ್ರೋದಿಲ್ಲ. ಇನ್ನು ನಾವು ಕಾಲಾಟಿನ ಜೋಡು ಕೈಯಾಗ ತಗೋತೀವಿ. ಮೇಡಮ್, ಈಗ ಕರ್ವೆ ಸಂಘಟನೆಗಳು ಇರೋದವಲ್ಲ ರೀ ಬಡಗಳು, ಇದರಲ್ಲಿ ಒಕ್ಕಡತನ ಇಲ್ಲ ಅಂತ ಅನ್ನೋದೈತಿಲ್ಲ ರೀ, ಜನರು ಹೇಳ್ತಿದ್ದಾರೆ. ಅದಕ್ಕೆ ಯಾಕಂದರೆ ಈಗ ನೋಡ್ರಿ, ಕರ್ನಾಟಕ ಬಂದರೆ ಕರೆ ಕೊಟ್ಟು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ನಾರಾಯಣಗೌಡರು ಬಡ ಮತ್ತು ಪ್ರವೀಣ್ ಶೆಟ್ಟಿ ಬಡ ಅದ್ರ ಬೆಂಬಲ ಕೊಟ್ಟಿಲ್ಲ ಅವರು. ಅಂದ್ರೆ ಅವ್ರನ್ನೂ ನೀವು ಗಮನಕ್ಕೆ ತೊಗೊಂಡು ಅವ್ರನ್ನ ಚರ್ಚೆ ಮಾಡ್ಬೋದಿತ್ತಲ್ಲ. ಅದೇ ನಾವು ಅದನ್ನೇ ವಿಚಾರ ಮಾಡ್ಲಿಕ್ಕೆ. ಇದ್ರೊಳಗೆ ಏನಾಗ್ಯದ ಅನ್ನೋದು ನಮ್ಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಅವ್ರು ಬೇರೆ ಆಗ್ಯಾರ ಅಂತ ಹೇಳ್ತಾರೆ. ನಾವು ಹೇಳ್ತೀವಿ ಇದ್ರೊಳಗೂ ರಾಜಕೀಯ ಬರಬಾರ್ದು. ಕನ್ನಡ ಪರ ಹೋರಾಟದೊಳಗೆ ರಾಜಕೀಯ ಬರ್ತದೆ. ಕನ್ನಡಕ್ಕೆ ಎಲ್ಲಾದರೂ ಯಾರೇ ಇದ್ದರೂ ನಮ್ಮ ವಿರೋಧಿ, ನಮ್ಮ ವೈಯಕ್ತಿಕ ವಿರೋಧಿ ಇದ್ದರೂ ಕೂಡ ಇದ್ರೊಳಗೆ ಭಾಗಿಯಾಗಬೇಕು. ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು. ಅವರು ಕೂಡ ಈ ಸಂದೇಶವನ್ನು ಕೇಳಬೇಕು. ಯಾಕೆ ನೀವು ಬೇರೆ ಆಗಿರಿ? ಕನ್ನಡ ನಿಮ್ದಲ್ಲೇನೋ, ನೀವು ಒಂದೇ ತಾಯಿ ಮಕ್ಕಳು ಬೇರೆ ಆಗೋದು ಚಲೋ ಇಲ್ಲ. ಇಲ್ಲ ರಾಜಕೀಯ ಮಾಡಬೇಡ್ರಿ ಅಂತೇಳಿ ನಾವು ಅವರಿಗೆ ಸವಿನಯ ಪ್ರಾರ್ಥನೆ ಕೂಡ ಮಾಡ್ಕೊತೀವಿ ಸರ್. ಅವ್ರು ಯಾಕೆ ಮಾಡ್ಯಾರ ಅನ್ನೋದು ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಗೊತ್ತಾದ್ಮೇಲೆ ನಾವು ಮಾತಾಡ್ತೀವಿ ಅದ್ರ ಬಗ್ಗೆ. ನನ್ನ ಹೆಸರು ಇಂದುಮತಿ ಲಮಾಣಿ. ನಾನು ಸಾಹಿತಿ ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಗೌರಬಾಯಿ ಟೋಳಿ ಅಧ್ಯಕ್ಷರು, ಮತ್ತು ಈಗ ರಕ್ಷಣಾ ವೇದಿಕೆ ಒಳಗೆ ನಾನು ಕರ್ಕೊಳ್ಳಿಕತ್ತಾರ. ಅದು ಮುಖಂಡರು ಅಂತ ಹೇಳಿಕತ್ತಾರ. ನನಗೆ ಇವತ್ತೇ ಅವ್ರು ಹೇಳಿಕತ್ತಾರೆ ಸರ್. ನಾನು ಯಾವತ್ತೂ ಕನ್ನಡಕ್ಕಾಗಿ ಹೋರಾಡ್ತೀನಿ. ನಾನು ಕನ್ನಡದ ಮಗಳು, ಕನ್ನಡಮ್ಮನ ತಾಯಿ, ಮತ್ತು ನಾನು ಇಲ್ಲಿರುವಂಥ ಕನ್ನಡ ಮಣ್ಣಿನ ಮಗಳು. ನಾನು ಎಲ್ಲೇ ಹೋದರೂ ಕನ್ನಡವನ್ನು ಮರೆಯೋದಿಲ್ಲ. ಕನ್ನಡಕ್ಕಾಗಿ ನಾನು ಏನು ಮಾಡಲಿಕ್ಕೂ ತಯಾರಿದ್ದೀನಿ. ಕನ್ನಡಕ್ಕಾಗಿ ನಾನು ಪ್ರಾಣ ತ್ಯಾಗ ಮಾಡಲಿಕ್ಕೂ ತಯಾರಿದ್ದೀನಿ ಸರ್. ಧನ್ಯವಾದ. ಬರ್ರಿ ಸರ್, ಬರ್ರಿ. ಬರ್ರಿ ಸರ್, ಬರ್ರಿ.